ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ನಿಮ್ಮ SGK. ಸೊ ಇದು ಬಂದ್ಬಿಟ್ಟು ನಮ್ಮದು ಅಫಿಷಿಯಲಿ ಒಂದು ಫಸ್ಟ್ ಕನ್ನಡ ವ್ಲಾಗ್ ಇನ್ ಮೈ ಚಾನಲ್, ಲೈಕ್ ಮೋಟೋ ವ್ಲಾಗಿಂಗ್ ಅಂತ ಹೇಳ್ಬೋದು. ಈರಮ್ಮ ನೀನು ಬೇರೆ ಯಾಕಮ್ಮ ಸೊ ನೋಡ್ಕೊಂಡು ಗೊತ್ತು ರೂಟು. ಓಕೆ, ಸೊ ಇವಾಗ ಬಂದು ಬೆಳಗ್ಗೆ 5:10 ಟೈಮು. ಏನಪ್ಪ ಇದು ಅಂದರೆ ಈ ಟ್ರಿಪ್ ಏನು ಸಮಾಚಾರ ಅಂದರೆ, ನೀವು ತಮ್ಮನೇಲೆಲ್ಲ ನೋಡಿರ್ತೀರ. ಬೆಂಗಳೂರಿಂದ ನಾವು ತುಂಬ ದಿವಸ ಹುಡುಗರೆಲ್ಲ ಪ್ಲ್ಯಾನ್ ಹಾಕಿದ್ರಿ. ನನ್ನ ಜೊತೆ ಕೆಲಸ ಮಾಡೋ ಕಲೀಗ್ ನಾವೆಲ್ಲ ಫ್ರೆಷರ್ಸೇ. ಇನ್ನು ಲೈಕ್ ಅಲ್ಲಿ ಬಂದ್ಬಿಟ್ಟು ನಾವು 4 ಜನ ಕನ್ನಡದವ್ರು ಇರೋದು, ಇನ್ಯಾರು ಕನ್ನಡದವ್ರು ಇಲ್ಲ. ಸರಿ, ನಾವೆಲ್ಲ ಸೇರಿ ಒಂದು ಟ್ರಿಪ್ ಹಾಕೋಣ, 1 ಡೇ ಟ್ರಿಪ್. ಇವತ್ತು ವೀಕ್ ಆಫ್ ಇತ್ತು. ಸರಿ ಅಂದ್ಬಿಟ್ಟು ಇವತ್ತೊಂದು ಟ್ರಿಪ್ ಹಾಕೋಣ ಅಂತ ತುಂಬ ದಿವಸದಿಂದ ಪ್ಲ್ಯಾನ್ ಹಾಕಿದ್ವಿ. ಇಟ್ಸ್ ಆಲ್ಮೋಸ್ಟ್ ಬೀನ್ 3 months ಆಯಿತು. ಯಾವುದು ಡೇಟ್ ಸಿಕ್ಕಿಲ್ಲ. ಸಿಕ್ಕಿದ್ರು ಒಬ್ರು ಬಿಟ್ಟರೆ ಒಬ್ರು ಫ್ರೀ ಇರಲ್ಲ ಅಂತಾರೆ. ಇವತ್ತು ಹೆಂಗೋ ನೆನ್ನೆ ಪ್ಲ್ಯಾನ್ ಮಾಡಿದ್ವಿ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ವೀಕ್ ಆಫ್ ಇದೆಯಲ್ಲ ಹೋಗೋಣ ಇವತ್ತು ಅಂತ. ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಇಲ್ಲಿಂದ ಮುತ್ತಟ್ಟಿ, ಚುಂಚಿ ಫಾಲ್ಸು ಮತ್ತು ಸಂಗಮ ಕವರ್ ಮಾಡೋಣ ಅಂತ ಇಟ್ಕೊಂಡಿದ್ವಿ ಬೆಳಗ್ಗೆ. ಅದಕ್ಕೆ 5 ಗಂಟೆಗೆ ಬಿಟ್ಟಿದ್ದೀರಿ. ವೆದರ್ ಸಿಕ್ಕಾಪಟ್ಟೆ ತಣ್ಣಗಿದೆ. ಅವರು ಎಲ್ಲರೂ ಹುಡ್ಕೊಂಡು ಹೋಗ್ತಾರಲ್ರಿ, ಊಟಿ ಕೊಡೈಕಾನಲ್ ಅಲ್ಲಿ ಅಂದ್ಬಿಟ್ಟು. ಬೆಂಗಳೂರು ಬರೋಕ್ಕೆ ಬೆಳಗ್ಗೆ ಸ್ವಾಮಿ ಏನು ಮಂಜು. ವಿಡಿಯೋಲಿ ಹೆಂಗೆ ಕಾಣಿಸ್ತೈತೆ ಗೊತ್ತಾಗ್ತಾ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಚಳಿ. ನಾನು ಒಳಗೆ ಒಂದು ಟೀ ಶರ್ಟು, ಅದ್ರ ಮೇಲೆ ಒಂದು ಶರ್ಟು, ಅದ್ರ ಮೇಲೆ ಒಂದು ಜಾಕೆಟ್ ಹಾಕೊಂಡಿದ್ದೀನಿ. ಇದ್ರೂ ಒಳಗೆ ಇನ್ನೂ ತಣ್ಣಗೆ ಇದೆ ನನಗೆ, ಸಿಕ್ಕಾಪಟ್ಟೆ ಕೋಲ್ಡು. ಸೊ ನಾನು ಬೊಮ್ಮಸಂದ್ರದಿಂದ HSR ಹೋಗಿ, HSR ಅಲ್ಲಿ ನನ್ನ ಫ್ರೆಂಡ್ ಗಾಡಿ ಇದೆ, ಅವನು HSR ರೂಮ್ ಮಾಡ್ಕೊಂಡಿದ್ದಾನೆ. ಅವ್ನು ಕರ್ಕೊಂಡು ಅಲ್ಲಿಂದ ವೈಟ್ ಫೀಲ್ಡ್ಗೆ ಹೋಗಿ ಅಲ್ಲಿ ಇಬ್ಬರು ಅವರೇ ಪುಣ್ಯಾತ್ಮರು, ಅವರಿಬ್ಬರು ಪಿಕ್ ಮಾಡ್ಕೊಂಡು ತಿರ್ಗಾ ಇದೇ ರೂಟಲ್ಲೇ ವಾಪಸ್ ಬರಬೇಕು. ಇದೇ ರೂಟಲ್ಲೇ ವಾಪಸ್ ಬಂದ್ಬಿಟ್ಟು ಅಗೈನ್ ಜಿಗಣಿ ಮೇಲೆಯಿಂದ ತಟ್ಟೆಕೆರೆ ರೂಟ್ ಮೇಲೆ ಹೋದ್ರೆ ಇನ್ನು ಮುಂದೆ ಹಂಗೆ ಹೋಗ್ತಾ ಇದ್ರೆ ಊರಿಗೆ ಹೆಸರು ಅಷ್ಟು ಜ್ಞಾಪಕ ಇಲ್ಲ ನನಗೆ. ಒಂದು 4-5 ಸರಿ ಹೋಗಿದ್ದೀನಿ, ಬಟ್ ಇದ್ರೂ ಪರ್ಫೆಕ್ಟ್ ಆಗಿ ಆ ಹೆಸರು ಜ್ಞಾಪಕ ಇಲ್ಲ, ಊರುಗಳ ಹೆಸರು. ಅದ್ರ ಮೇಲೆ ಹೋದ್ರೆ ನಿಮ್ಗೆ 1 hour 1.5 hour ರಾಮನಗರ ಹೋಗ್ಬಿಡ್ಬೋದು ಬೆಂಗಳೂರು ಮೇಲಿಂದ. ತಿರ್ಗಾ ನೀವು ರಾಮನಗರ ಹೋಗ್ಬಿಟ್ರೆ ರಾಮನಗರದಿಂದ ನಿಮಗೆ ಮುತ್ತಟ್ಟಿಗೆ ಅಲ್ಲಿಂದ ಒಂದು 1 hour ಬೀಳುತ್ತೆ ಹಾರ್ಡ್ಲಿ, ಅಷ್ಟೇ. ಸೊ ಬೆಳಗ್ಗೆ ನಾವು ಹೋಗೋದು ಬಿಡ್ರಿ ಲೇಟ್. ಇವಾಗ 5 ಗಂಟೆಯಿಂದ ನಾನೇ 5:10 ಮಾಡ್ಬಿಟ್ಟೆ, ಲೇಟ್ ಆಗೋಯ್ತು. ಗೊತ್ತಲ್ಲ, ಈ ಗೇರ್ ಸೆಟ್ ಮಾಡ್ಕೊಂಡು ಹೆಲ್ಮೆಟ್ಟು, ಶೂ, ಈ ನನ್ನ ಮಕ್ಕಳು ಏನೋ DSLR ಬೇಕು, DSLR ಚಾರ್ಜ್ ಹಾಕ್ಬಿಟ್ಟು DSLR ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಒಂದು ಫುಲ್ ಕಿಟ್, ಒಂದು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು ಇವಾಗ ಇವ್ರನ್ನ. ಅಣ್ಣ ಒಂದು ಸ್ವಲ್ಪ ಹೋಗ್ಬಿಡ್ತೀನಿ ಅಣ್ಣ. ಏನ್ ಚಳಿ ಗುರು ಸ್ವಾಮಿ. ಹಾ, ನೀನು ಡೈರೆಕ್ಟ್ ಹೋಗ್ತೀಯ ಶ್ರೀಹರಿ ಹತ್ರ ಇವಾಗ? ನಾನು ಚಿನಿ ಎಲ್ಲಿ ಮೀಟ್ ಆಗೋಣ ಇಬ್ರು? ಲೇಕ್ ಹತ್ರನೇ ಬರೋದಾ? ಸರಿ ಆಯ್ತು, ನೋಡ್ತೀನಿ. ಹೋಗೋಣ. ಏನು ಅಣ್ಣ ಇವತ್ತು ಫುಲ್ ಫಾಸ್ಟ್ ಹೋಯ್ತವನೆ. ಅಂತೂ ಇಂತೂ ನಮ್ಮ ಚಿನ್ನಿ ಮನೋಜ್ ಅವ್ರ PG ಹತ್ರ ಬಂದೆ. ಅಣ್ಣ ಏನು ಮಾಡ್ಕೊಂಡು ಗೊತ್ತಿಲ್ಲ, ಆಲ್ರೆಡಿ 1/4 ಗಂಟೆ ಲೇಟು. ಇಷ್ಟು ಬೇಗನೆ ಬೇಕು ತೆಗ್ಬಿಟ್ಟವನೇ. ಚಳಿ. ಅಣ್ಣ ಬಂದವನೆಲ್ಲ ಕೆಳಗೆ ಫೋನ್ ಹಾಕ್ಬೇಕಪ್ಪ. ಯಾವ ಫ್ಲೋರ್ ಅಂತ ಗೊತ್ತಿಲ್ಲ. ಸರಿ ರೀ, ಫೋನ್ ಹಾಕೋಣ. ಇಲ್ಲ, ಬೆಳಗ್ಗೆ ದಮ್ಮಳಿಗೆ ಹೋಗ್ಬಿಟ್ನೆ ಅವನು. ಓಕೆ, ಚಿನ್ನಿ ಮನೋಜ್. ನಾನು ಚಿನ್ನಿ ಎಷ್ಟೋ ಚಿನ್ನಿ ಕಾಯೋದು? ಹಾ, ಚಿನ್ನಿ ಬಡ್ಸ್ ಆಯ್ತಾ? ಏರ್ ಬಸ್ ಅಲ್ಲಪ್ಪ, ಏರ್ ಬಡ್ಸ್ ಹಾಕೊಂಡಿದ್ಯಾ ಬಿಡು. ಬೇಕು ಹೋಗ್ಬೇಕಾರೆ. ನಾನು ತಂದಿಲ್ಲ, ನಮ್ಮ ಮನೆಯಲ್ಲೇ ಇದೆ, ನನ್ನ ರೂಮಲ್ಲಿಂದ ಬರ್ತಾ ಇರೋದು. ಇವಾಗ ಬೇಡ, ಅಲ್ಲಿ ಟಿಫನ್ ಆದ್ಮೇಲೆ ನೋಡ್ಕೊಳ. ರೂಟಲ್ಲಿ ಬೇಕು, ಎಲ್ಲಿ ಬೇಡ. ಇರ್ಲಿ ಚಿನ್ನಿ, ಚಳಿ ಆಗ್ತಿತ್ತು, ಅದಕ್ಕೆ ಹೋಗಿ ವಾಪಸ್. ಏನು ನೀನು ಅದೇನೋ ಒಂದು ಟೀ ಶರ್ಟ್, ಒಂದು ಶರ್ಟ್, ಅದ್ರ ಮೇಲೆ ಒಂದು ಇದು ಕಾಟನ್ ಜಾಕೆಟ್. ಹೀರೋ ಇದ್ದಂಗಿದೆ ಚಿನ್ನಿ. ಸುಮ್ಮಿರಲೇ. ಏನ್ ಇದಕ್ಕೆ ಚಳಿ ಅಂತ್ಯಾ? ಹೆಂಗೆ ಇದಕ್ಕೆ ಚಳಿ ಅನ್ಬಿಟ್ರೆ ಇವಾಗ ಚಳಿ ಅನ್ಸಲ್ಲ ಚಿನ್ನಿ. ಒಂಚೂರು ಬಿಸಿಲು ಬರುತ್ತೆ ನೋಡು, ಬಿಸಿಲಿದ್ರು ಇನ್ನೂ ಚಳಿ ಸಕ್ಕಲಾಗಿ ಹೊಡಿಯುತ್ತ. ಅವಾಗ ಅವ್ರು ಇರ್ಬೇಕಾ ಇದು? ಇಲ್ಲ, ಅವ್ರೆ ಅಂತೆ.
ಓ ಹಂಗೆ ಹೋಗೋಣ ಅಂತವನಪ್ಪ ಅಣ್ಣ. ಸರಿ ಅವ್ನು ಹೆಂಗೆ ಹೇಳ್ತಾನೆ ಹಂಗೆ. ಹಿಂದೆ ಯಾರೋ ಆಂಟಿಲ್ ಕೂರ್ಸ್ಕೊ ಬಂದಿದ್ಯಲ್ಲ. ಇವಾಗ ಹೆಂಗೋಗಿ ಹೋಗ್ಬೇಕು? ನಮ್ಮ ಮನೆ ನೋಡಿ ಹಿಂಗೆ, ಮತ್ತೆ ಹಂಗೆ ಸುತ್ತಾಕೊಂಡು ಹೋಗ್ತೀಯ? ಬಂದಿದ್ರುತೆ. ಹಾ ನಮ್ಮನೆ ಇದ್ರ ಮೇಲೆ ಸೇಮ್ ಅಗ್ರಾಗ ಹೋಗೇ ಹೋಗ್ಬೇಕು. ಹಾ ಅರ್ಥ ಆಗಿಲ್ಲ. ಏನ್ ಹೇಳ ಮುಕ್ಳಿ? ಹಾ ಹಂಗೆ ಹಂಗೆ ಹೈವೇ ಮೇಲೆ ಹೆಂಗ್ ಹೋಯ್ತಿಯಾ? ಹೆಂಗ್ ಹೋಗ್ತೀಯ? ಕುಂದಳ್ಳಿ ಮೇಲೆನೆ ಹೋಗ್ಬೇಕು ಇವಾಗ. ಸರಿ ಆಯ್ತಣ್ಣ. ಹಾ ಹ್ಞೂ ಅಣ್ಣ, ಓಕೆ ಅಣ್ಣ. ಬಾಯ್ ಆಂಟಿ. ಒಳ್ಳೆ ಆಂಟಿ ಬಂದಂಗ ಹೋಗ್ಬಿಟ್ಟ ಅವನು. ಯಾಕೆ ಇವಾಗ ಮೈಕ್ ಇದೆ ಒಂದ್ ಕಡೆ ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ಟಿಫನ್ ಆದ್ಮೇಲೆ ಹಾಕೊಂತೀಯ, ಅದ್ರ ನೀನೇ ಹಾಕೋ. ನೀವು ಹೋಗ್ಬೇಕಾದ್ರೆ ಹಾಕ್ಸ್ಕೊಬಿಟ್ಟಿದ್ದೀನಿ ರಿಚ್ ಕಿಡ. ಆಮೇಲೆ ಮನ್ಸ್ ಬರಲ್ಲ ಬೆಳಗ್ಗೆ ಹಾಕ್ಸಕ್ಕೆ. ಟ್ರಿಪ್ದು ಮೂಡ್ ಸ್ಪೈಲ್ ಆಗ್ಬಿಡುತ್ತೆ. 1000 ರೂಪಾಯಿ ಹೋಯ್ತಲ್ಲ ಅಂದ್ಬಿಡುತ್ತೆ. ಅದಕ್ಕೆ ಹಿಂದಿನ ದಿವಸನೇ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು, ನಂದು ಲೀಟ್ರ್ ಬಂದು 11 ಲೀಟ್ರ್ ಚಿನಿ. ರಿಸರ್ವ್ ಏನು ಫುಲ್ ಏನು ಇಲ್ಲ, ಡೆಡ್ ಅಂದರೆ 11 ಲೀಟ್ರ್ ಹಿಡಿಯುತ್ತೆ. ರಿಸರ್ವ್ ಅಲ್ಲಿದ್ರೆ 8.25 ಇಲ್ಲ 8.25 ಲೀಟ್ರ್ ಹಿಡಿಯುತ್ತೆ. ಇವನೇನು ಪೆಟ್ರೋಲ್ ಬಂಕ್ ಸ್ನ್ಯಾಪ್ ಆಗ್ತಾನೆ ಕಲ್ಕು. ಇವನು ಉದ್ದವನು ನೋಡೋ ಸ್ವಾಮಿ, ಇವನು ನೋಡಿ ಹೆಂಗವನ. ಆಂಟಿಗೆ ಏನು ನಡೀತಾನ? ಏನ ಆರಾಮ? ಸಾಕದಾಗಿದೆಯಲ್ಲ ಗೆಟಪ್ ಲೈ. ಸಾಕೇನು ಬರೀ ಒಂದು ಟೀ ಶರ್ಟು ಇದ್ರಾಗ ಬಂದಿದ್ಯಲ್ಲೋ. ಹೇರ್ ಕಟ್ ಎಲ್ಲ ಮಾಡ್ಸೋಣಪ್ಪ, ಅದನ್ನ ತೋರ್ಸಕ್ ಬಂದ ಇವಾಗ ಅಲ್ಲಿಂದ. ವಿಬ್ಗೆ ಯಾರು ಇವೆಲ್ಲ ಅರ್ಲಿ ಮಾರ್ನಿಂಗ್ ಸ್ಕೂಲ್. 7 ಗಂಟೆ ಕ್ಲಾಸು, 3 ಗಂಟೆನಲ್ಲ 2 ಗಂಟೆಗೆಲ್ಲ ಮನೆಗೆ ಹೋಗ್ಬಿಡ್ರಿ. ಫಸ್ಟ್ ಶಿಫ್ಟು. ಲೋ ಏನ್ ಕಾನ್ಫಿಡೆಂಟ್ ಆಗಿ ಬರ್ತಾವ ನೋಡು. ಆಪೋಸಿಟ್ ಆಗಿರೋ ಸೈಡ್ಗೆ ಹೋಗ್ತಾನೆ. ಅಂತೂ ಇಂತೂ ಹೈವೇ ಟಚ್ ಮಾಡಿದ್ರೆ ಇಲ್ಲಿಂದ ರೋಡ್ ಸೂಪರ್ ಆಗಿರುತ್ತೆ. ಟ್ರಾಫಿಕ್ ಇರಲ್ಲ, ಏನಿಲ್ಲ. ಅಮ್ಮಮ್ಮ ಅಂದ್ರೆ ಒಂದು ಇಲ್ಲಿಂದ ಹೋದ್ರೆ ಹೊಸ ಸಿಗ್ನಲ್ ಒಂದು, ಕೋನಪ್ಪನಗರ ಸಿಗ್ನಲ್ ಒಂದು ಅಷ್ಟೇ. ಅದ್ ಬಿಟ್ರೆ ನಮ್ಮನೆಯಿಂದ ಹೋಗ್ಬಿಟ್ರೆ ಟ್ರಾಫಿಕ್ ಇರಲ್ಲ ಅಲ್ಲಿ. ಮೇ ಬಿ ಇವಾಗ ಓ ಪಕ್ಕ ಡ್ರೈವರ್. 5ನೇ ಕ್ಲಾಸಿಂದ ಬೆಂಗಳೂರಲ್ಲಿ ಗಾಡಿ ಓಡಿಸ್ತಿದ್ದೀನಿ ನಾನು. ವಾ ಸೇಮ್ ಊಟಿ ಇದ್ದಂಗ ಐತೆ ನೋಡೋ ಸ್ವಾಮಿ. ಇವಾಗ ಇದಕ್ಕೂ ಊಟಿಗೆ ಏನಪ್ಪ ಡಿಫ್ರೆನ್ಸ್? ಬೆಟ್ಟ ಇಲ್ಲ ಅಷ್ಟೇ, ಕಂಪ್ನಿಗಳವೆ. ಇಲ್ಲಿ ಮುಂದೆ ಟೊಯೋಟಾದೊಂದು ಪ್ರೊಡಕ್ಷನ್ ಹೌಸ್ ಇದೆ. ಅಯ್ಯಪ್ಪ ಏನ್ ಚಳಿ. ಟೈಮು 7 ಗಂಟೆ. ಓಹೋ ಏನೈತೆ ನೋಡ್ತೀನಿ. ಕ್ರೇಜಿ. ಊಟಿನೇ ಪರವಾಗಿಲ್ಲಪ್ಪ, ಹೆವಿ ಆಗೈತೆ ಗುರು. ಒಳ್ಳೆ ಟೈಮ್ ಬಂದಿದ್ದೀರಿ, ಪರವಾಗಿಲ್ಲ. ಸಾರ್ಥಕಲ್ಲೋ ಅಲ್ಲಿ ಏನಂದ್ರೆ ಏನು ಕಾಣಿಸ್ತಲ್ಲ ನೋಡ ಆ ಕಡೆ. ಓಹೋ ವಿಡಿಯೋ ಚಿಂದಿ ಬಂದಿರುತ್ತೆ. ಇಲ್ಲಿ ರೈಟ್ ತಗೋಬೇಕು, ಇವಾಗ ಇಲ್ಲಿ ಕಾಯ್ಬೇಕು. ಏನು ಒಂದೊಂದು ಟರ್ನಿಂಗ್ ಅಲ್ಲಿ ಕಾಯ್ಬೇಕು ಇವ್ರಿಗೆ. ಅಲ್ಲಿ ನೋಡ್ತೀನಿ ಏನಂದ್ರೆ ಏನೂ ಇಲ್ಲ. ಇದು ಕ್ರಿಕೆಟ್ ಗ್ರೌಂಡ್ ಚಿನಿ ಆ ಕಡೆ ಇರೋದು. ಹೆಂಗೈತಾ ಲೊಕೇಶನ್? ನರಸಪ್ಪ ನೀನು. ಅವ್ನು ವರ್ಕ್ ಆಗಲ್ಲ ನರ. ಹೆಂಗೈತಾ ಮುಂಜು? ಜಾಲಿ ಆದ್ರೆ ಇವಾಗ ಹೊಗೆನಕಲ್ ಅಂತ ಪ್ಲಾನ್ ಹಾಕಿದ್ರಲ್ಲ, ಅಲ್ಲೋಗಿ ಇದ್ರೆ ಇಷ್ಟು ಇರ್ತಾ ಇರ್ಲಿಲ್ಲ. ಆದ್ರೂ ಅಲ್ಲಿ ಹೋಗ್ತಾ ಇದ್ರು, ಹೆಂಗು ನಿಧಾನಕ್ಕೆ ಹೋಗ್ತಾ ಇದ್ರಿ ನಾವು. ಅಲ್ಲೋದು 10 ಗಂಟೆಗೆ ಓಪನ್. ಆದ್ರೆ ನೀರು ಸಖತ್ ತಣ್ಣಗ್ ಬರುತ್ತೆ, ಕಾವೇರಿ ನೀರು. ಏನ್ ಶ್ರೀಹರಿ ನೋಡ ಕಾನ್ಫಿಡೆಂಟ್ ಆಗಿ ಹೋಗ್ತಾನೆ, ರೂಟ್ ಗೊತ್ತಿರೋ ತರ. ಅದ್ ಬೆಳಗ್ಗೆ 6 ಗಂಟೆಗೆ ಓಪನ್.
ಭಾರಿ ಐತೆ ಗುರು. ವೈಪರ್ ಹಾಕ್ಸ್ಕೊತೀನಿ ಹಿಂಗೆ. ಕ್ರೇಜಿ. ಮತ್ತೆ ಇನ್ನು ಇವಾಗ ನಾವು ಅದ್ರ ಹೋಗ್ತೀರಿ, ಇನ್ನೊಂದು ಲೆಫ್ಟ್ ಮುಂದೆ ಲೆಫ್ಟ್ ತಗೋಬೇಕು. ಅಣ್ಣ ಹೋಗ್ಬಿಡೋನು, ಓವರ್ಟೇಕ್ ಹೊಡೆಯೋಣ. ಮುಂದೆ ಎಲ್ಲ ನಾ ಪೆಟ್ಟಿಂಗ್ ಹಾಕೋಣ ಬಾ. ಕ್ಯಾಮ್ರಾ ಹೆಂಗೋ ಬೀಳ್ತೈತೆ, ನೀರ್ ಇರ್ಬಾರ್ದು. ಅಷ್ಟೇ. ಇವಾಗ ಲೆಫ್ಟ್ ಹೊಡೆದ್ಬಿಟ್ಟು ಒಂದ್ ಕಿಲೋಮೀಟರ್ ಚಿನೆ, ಈ ಲೆಫ್ಟ್ ಹೊಡೆದ್ಬಿಟ್ಟು ಒಂದ್ ಕಿಲೋಮೀಟರ್ ಅಷ್ಟೇ. ಫುಲ್ ಬೆಟ್ಟಗಳೇ ಅಂದ್ಮೇಲೆ. ಹಾ, ಇವಾಗ ಮೇಲೆ ಇದೀರಿ ಬೆಟ್ಟ ಮೇಲೆ. ಇದು ಆಹಾ, ಏನಂದ್ರೆ ಏನಿಲ್ಲ ರೋಡ್ ಮುಂದೆ. ಇದು ಚಿನಿ ಇದೆಲ್ಲ ಒದ್ದೆ ಚಿನಿ ಕೈಯೆಲ್ಲ. ಊಟಿಗೆ ಬಂದಿದೀವಿ ನಾವು, ಮುತ್ತಟ್ಟಿಗೆಲ್ಲ ಹೋಗ್ತಿರೋದು. ಚಳಿ ಚಳಿ, ತುಂಬಾ ಚಳಿ. ಅಲ್ಲೆಲ್ಲ ಏನೈತೆ ಅಂತಾನು ಕಾಣಿಸ್ತಾ ಇಲ್ಲ ಚಿನಿ. ಅಲ್ಲೆಲ್ಲ ಏನೈತೆ ಅಂತಾನು ಕಾಣಿಸ್ತಾ ಇಲ್ಲ. ಯಾರು ಬರ್ಬೇಡ್ರಿ, ಯಾರು ಬರ್ಬೇಡ್ರಿ, ಯಾರು ಬರ್ಬೇಡ್ರಿ, ಯಾರು ಬರ್ಬೇಡ್ರಿ. ಆಹಾ, ಇಲ್ಲಿ ಏನ್ ಹೋಗ್ತಂತ ಸಕ್ಕದಾಗೈತಲ್ಲಪ್ಪ. ಅಲ್ಲಿ ನೋಡ್ತೀನಿ ನೀಲಗಿರೀಸ್ ಇದೆ ಮೇಲೆ. ಊಟಿ ಕಡೆ ಅದೇ ನೀಲಗಿರಿ ಇದು, ಮತ್ತೆ ಮಧುಮಲೈ ಫಾರೆಸ್ಟ್ ಏರಿಯಾ. ಸೂಪರ್ ಆಗೈತಪ್ಪ. ನಾವ್ ಇದ್ರಲ್ಲಿ ಹೆಂಗ್ ಮಡಿಕೇರಿ ಹೋಗೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ. ವಾವ್, ಕ್ರೇಜಿ ಚಿನಿ. ಅದಕ್ಕೆ ನಾನು ಈ ಸ್ಪಾಟ್ ಹೇಳಿದ್ದು. ನೈಸ್ ರೋಡ್ ಮೇಲೆ ಹೋದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಬರಲ್ಲ, ಅದಕ್ಕೆ ಬೇಗ ಎದೊಳ್ರಿ ಇದು ಚಿನಿ. ಇವತ್ತು ಆಫ್ ಹಾಕ್ಬಿಟ್ಟು ಬಂದಿದ್ದು ಸಾರ್ಥಕ ಆಯ್ತು ಚಿನಿ. ಆಫ್ ಹಾಕ್ಬಿಟ್ಟು ಬಂದ್ರಲ್ಲ, ಸಾರ್ಥಕ ಆಯ್ತು. ನಾನು ಈ ರೇಂಜ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಂಜಿರುತ್ತೆ ಅಂತ ಗೊತ್ತಿತ್ತು, ಈ ರೇಂಜ್ ಈ ಹುಡುಗಿ ಸೈಕಲ್ ತಗೊಂಡು ಹೋಗ್ತಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಹಾ, ನಡಿ ನಡಿ, ಸೈಡ್ ನಡಿ. ಬೆಂಕಿ. ಇವಾಗ ಇಂಡಿವಿಜುವಲ್. ಏಯ್ ಇಳೆ ಸೈಡ್ ಲೈ. ಔಟ್ ಆಫ್ ಫೋಕಸ್ ಆಗೋಯ್ತು ಅಮೀರ್. ₹100 दे दो फोटो के लिए. फोटो ಕೊಡಲ್ಲ ನಡೀತಿ ಕಾಣಿಸ್ಕೊಂಡು. ಏ ಚಿನ್ನಿ ಎಲ್ಲೋದ್ನ? ಅಂಗಡಿ ಅವನ್ ಬಂದಿದ್ ಕೆಲಸ ನೋಡ್ತಾನೆ. ಆಯ್ತು ಬಿಡು, ಅದು ಮೊಬೈಲು ಆಲ್ ಬರುತ್ತೆ. ಏನೋ ನೋಡ್ತಾ ಇದ್ದೀರಾ? ನಿಮ್ ಮಕ್ಳೇ ಕಾಣಿಸಿಲ್ಲ ಕತ್ಲಲ್ಲಿ. ಓಕೆ, ಏನೋ ನಿನ್ನ ಹೆಸರು ಹೇಳ್ಬಿಡಪ್ಪ. ನನ್ನ ಹೆಸರು ಕಾಂಡು. ಕರೆಕ್ಟ್ ಆಗಿ ಹೇಳದ್ನಪ್ಪ. ನಿನ್ನ ಹೆಸರು ಇದು ಪಕ್ಕ ಟ್ರೋಲ್. ನನ್ನ ಹೆಸರು ಚಿನ್ನಿ ಅಂತ. ನನ್ನ ಹೆಸರು ಏನ್ ಗೊತ್ತಿಲ್ಲ ನನಗೆ. ಮುಕ್ಳಾಗ್ಬಟ್ಟು. ಸರಿ, ಓಕೆ ತಿನ್ನ. ನಂದೊಂದು ಸ್ವಲ್ಪ ಇದು ಹಾಕ್ಲಿ, ಇದು ಐ ಆಮ್ ರೈಡರ್ ಅಂತ ಸ್ವಲ್ಪ ಹಾಕು ಎಡಿಟ್ಗೆ. ಹಾ ಸರಿ, ಹಾಕ್ತೀನಿ ಅಷ್ಟೇ ತಾನೆ. ಇವಾಗ ನೀನ್ ರೈಡರ್ ಅಂತ ಹಾಕ್ಬೇಕ ನಾನು? ನಿನ್ ಖುಷಿ, ನೀನ್ ಹೆಂಗೆ ಹೇಳ್ತೀಯ ಹಂಗೆ. ತಲೆನೇ ಕೆಡಿಸ್ಕೋಬೇಡ. ಇನ್ನೊಂದು ಮೈಕ್ ಐತೆ, ಹಾಕೊಳ್ರಿ. ಗಾಡಿ ಬೀಗ ಎತ್ಕೊಂಡೇನಾ? ನನ್ನ ಗಾಡಿ ಇದು, ನಿಮ್ಮ ಗಾಡಿ ನನ್ನ ಹತ್ರ ಐತಿ. ಅದನ್ನೇ ಕೇಳಿದ್ದು.
ಫುಡ್ ರಿವ್ಯೂ ಎಲ್ಲ ಇರಲ್ಲ. ಕುತ್ಕೊಂಡು ಗಾಂಡು ಅಂತ ಅವ್ನು ಹೇಳಿದ್ ಅವನ ಹೆಸರು ಅವ್ನ ಡ್ರೆಸ್ ಕುತ್ಕೊಳ್ಳೋಣ ಅಷ್ಟೇ. ನಿನ್ಗೇನ್ರ ಬೇಕಾ? ಸ್ಪೆಷಲ್ ದೋಸೆ ಚೆನ್ನಾಗಿರ್ತದೆ. ನನಗೆ ಇದು ಚಿಕನ್ ಬೇಕು. ಚಿಕನ್ ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿರೋದು ನಾವು. ಮಧ್ಯಾಹ್ನ ತಿನ್ನುವಂತೆ ಹೋಗಿ ಬರ್ಬೇಕಾದ್ರೆ ತಿನ್ನೋಣ. ಅದಕ್ಕೂ ಒಂದು ಸ್ಪಾಟ್ ಇದೆ ಅಲ್ಲಿ ಕನಕಪುರದ ಹತ್ರ ಒಂದು ಡಾಬಾ ಥರ ಐತೆ, ಚೆನ್ನಾಗೈತೆ. ದೋಸೆ ತಿಂತೇ ತಾನೆ ಇವತ್ತು ತಿನ್ನಲ್ಲ ಆಗಲ್ಲ ಅಣ್ಣ, ಹೊಡೆದಾಕ್ಬಿಡ್ತೀನಿ. ಮೊನ್ನೆ ಏನು ಹೇಳಿದ್ ನೀನು 500 ರೂಪಾಯಿ ಕೊಡ್ತೀನಿ ಅಂದೀಯ. ಅವೆಲ್ಲ ನನ್ಗೆ ಗೊತ್ತಿಲ್ಲ. ಮುಚ್ಕೊಂಡು ಈಸ್ಕೊಡ್ಬೇಕು ಇವಾಗ. ನಿನ್ ಗಾಡಿಗಾನ ಹಾಕ್ವಿ ಎಂತ ಕಣ ಹಾಕು. ಇವಾಗ ನಾನು ಹಾಕಿಲ್ಲ, ಫ್ರೂಟ್ ಹಾಕ್ಬಿಟ್ರೆ 800 ಚಿಲ್ಲರೆ. ನಿನಗೊಂದು ಪ್ಲೇಟ್ ಮಸಾಲೆ ದೋಸೆ ನಾರ್ಮಲ್? ಮಸಾಲೆ ದೋಸೆ ನಿಂಗೆ? ಮಸಾಲೆ ದೋಸೆ ನಿನಗೆ ಮಸಾಲೆ ದೋಸೆ ಅಣ್ಣ. 3 ಮಸಾಲೆ ದೋಸೆ, 1 ರೈಸ್ ಬಾತು. ಹಾ ಇಲ್ಲ, ಇವಾಗ ಬೇಕು. ಒಳಗೆ ಕೂತ್ಕೊಳ್ಳೋದಾ? ಹಾ ಎಲ್ಲದಕ್ಕೂ ಓಕೆ ಓಕೆ. ನಾನು ರೈಸ್ ಬಾತು ಗಾಡಿ ಕೀ ಎಲ್ಲಿ ನೀನು ತಗೊಂಡಿಲ್ಲ, ನಾನು ಒಳಗೆ. ಹಾ 3 ಮಸಾಲೆ ಅಣ್ಣ. ಹಾ ಆಯ್ತು ಒಳಗೋಗಿ ಕುಂದ್ರಣ್ಣ. ತೆಗಿಲಿ ವಿಡಿಯೋ.